ಬಳಿಗೆ ಬಂದು ಕುಡಿಯಲು ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗೆ ಹರಿಯುವವು ಎಂದು ಕೂಗಿ ಹೇಳಿದನು. ಯಾವನಾದರೂ ದಾಹ ಇದ್ದರೆ, ದಪ್ಪಿಕೆ ಇದ್ದರೆ, ನನ್ನ ಹೃದಯದಿಂದ ನನ್ನ ಜೀವ ಜಲಗಳು ಬಿಗ್ಗರೆಯಾಗಿ ಹರಡಿ ಹೋಗುತ್ತವೆ. ದೇವರ ಮಾತು ನನ್ನ ಹೃದಯದಿಂದ ಬರುತ್ತದೆ. ಇದು ಜೀವದ ಮಾತು, ಸತ್ಯ ವೇದವು ನಿಮಗೆ ಶಕ್ತಿ ಕೊಡುತ್ತೆ. ಎಂಥ ಕಳ್ಳರನ್ನಾಗಲಿ ಅಕ್ರಮ ಮಾಡುವವರನ್ನಾಗಲಿ ಮಾರ್ಪಡಿಸುತ್ತೆ, ಬಿಡುಗಡೆ ಕೊಡುತ್ತೆ. ಪಶ್ಚಾತ್ತಾಪಟ್ರೆ ಸಾಕು. ದೇವರ ಮಾತು ಅವರ ಹೃದಯದಲ್ಲಿ ಬಿದ್ದರೆ ದೇವರ ಕಡೆ ಮನೆ ತಿರುಗೋ, ನೀನು ಪಶ್ಚಾತ್ತಾಪಟ್ರೆ ನಿನಗೆ ಬದುಕಿದೆ, ನ್ಯಾಯವಿದೆ, ದೇವರ ಧರ್ಮವಿದೆ, ದೇವರ ಕಡೆಗೆ ತಿರುಗಿದರೆ ನಿನಗೆ ಆಶೀರ್ವಾದ ಅಂಥವ್ರು ನಂಬಿ ದೇವರ ಕಡೆಗೆ ಮನ ತಿರುಗಿದರೆ ದೇವರು ಏನು ಹೇಳ್ತಾ ಇದ್ದಾನೆ? ಪಶ್ಚಾತ್ತಾಪಟ್ರೆ, ದಾಹಕೊಂಡ್ರೆ, ದಪ್ಪಿಕೊಂಡ್ರೆ ಅವರಿಗೆ ಇಂದಿನ ದಿವಸ ಬಿಡುಗಡೆ ಕೊಡ್ತೀನಿ. ನಾನು ಬಿಡುಗಡೆ ಮಾಡ್ತೀನಿ. ಎಂಥವರನ್ನಾದರೂ ಕೂಡ ನಾನು ಕ್ಷಮಿಸ್ತೀನಿ. ಕ್ಷಮಾಪಣೆ ಬೇಡ್ಕೊಳ್ತೀಯ? ಕ್ಷಮಿಸುವುದಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಎಂಥ ಪ್ರಕೃತಿ ವೈಪರೀತ್ಯದಲ್ಲಿ, ಎಂಥ ಬರಗಾಲದಲ್ಲಾದರೂ, ದೌರ್ಜನ್ಯಗಳು, ಇನ್ನೊಂದು ಪಕ್ಕದಲ್ಲಿ ದುಂಡಗರು, RSS BJP ಅಂತ, ಬಜರಂಗ್ ದಳ ಅಂತ ದುಂಡಾಗಿ ಗ್ಯಾಂಗ್ ರೇಪ್ ಮಾಡಿ ತಿಪ್ಪಿಯಲ್ಲಿ ಬಿಸಾಕಿ ಹೆಣ್ಣು ಮಕ್ಕಳನ್ನು ಹೋಗ್ತಾ ಇದ್ದಾರೆ. ಅದನ್ನು ಇಂಟ್ರಿಗೇಷನ್ ಮಾಡಿದ ಪೊಲೀಸರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಏಕೆ? ಯಾರು ಕೇಳ್ತಾ ಇಲ್ಲಲ್ಲ. ಮೋಸ, ಅಕಾಲ ಮರಣಗಳು ಯಾರು ಕೇಳ್ತಾ ಇಲ್ಲಲ್ಲ. ದೇವರು ನೋಡ್ತಾ ಇದ್ದಾನೆ. UPಯಲ್ಲಿ ಆದರೆ ಎಷ್ಟು ಮರಣಗಳು ಸಂಭವಿಸ್ತಾ ಇದ್ದಾವೆ, ವ್ಯಭಿಚಾರಗಳು ನಡೀತಾ ಇದ್ದಾವೆ. ಆ್ಯಂಟಿ ಕನ್ವೆನ್ಷನ್ ಬಿಲ್ ತಂದು ಮತ ಅಂತ BJP ಮಾಡೋ ಎಲ್ಲ ದಂಧ ದೇವರು ನೋಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿರಿ. ಯಾರಿಗಾದರೂ ದಾಹಗೊಂಡ್ರೆ ಪ್ರಾರ್ಥನೆ ಮಾಡಿದರೆ ನನ್ನ ಹೊಟ್ಟೆಯೊಳಗಿಂದ ಜೀವ ಜಲ ನದಿ ಹರಡುತ್ತದೆ. ಇನ್ನೊಂದು ಸಲ ನಾವು ಆ ಮಾತು ಓದೋಣ. ಯಾವನಿಗಾದರೂ ನೀರಡಿಕೆ ಆದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲು ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರವು ಹೇಳಿರುವ ಪ್ರಕಾರ ಜೀವಕರವಾದ ನೀರು ಹೊಳೆಯಾಗಿ ಹರಡುವೆವು. ಜೀವಕರವಾದ ನೀರು, ಜೀವ ಜಲ ನದಿಗಳು ಹರಡುವವು. ಧನಾಪೇಕ್ಷೆ ನಿಮಗೆ ಒಳ್ಳೆಯದಲ್ಲ. ಅಧಿಕಾರ ದಾಹ ನಿಮಗೆ ಒಳ್ಳೆಯದಲ್ಲ. ಧನಾಪೇಕ್ಷೆ ಸಮಸ್ತ ಮೂಲಕ್ಕೆ ಕೇಡು. ದೌರ್ಜನ್ಯ ಮಾಡ್ತೀರಾ, ದುಂಡಗರು ಎಲ್ಲ ಸೇರಿ ಏನೇನೋ ನಾಮವನ್ನು ಹೇಳುತ್ತಾ ಮೋಸ ಮಾಡ್ತೀರಾ, ಸಭೆಗಳನ್ನು ಹೊಡಿತೀರಾ, ಕ್ರೈಸ್ತರನ್ನು ಹೊಡಿತೀರಾ. ಅಕಾಲ ಮರಣಗಳು ಸಂಭವಿಸ್ತಿದ್ದವಂದರೆ ಅಕ್ರಮಕಾರಿಗಳು, ಚೋರರು, ಕಳ್ಳರು, ನರಹಂತಕಗಳು, ಎಲ್ಲ ಮಜಾ ಮಾಡೋರು, ಮೋಜು ಮಾಡೋರು ಯಾರಾದರೂ ಸಹ ನನ್ನ ಧರ್ಮ ಸತ್ಯವೇದವು ಹೇಳಿದ ಪ್ರಕಾರ ಪಶ್ಚಾತ್ತಾಪಟ್ಟರೆ ಅವರಿಗೆ ಇಂದಿನ ದಿವಸ ಬಿಡುಗಡೆ. ನ್ಯಾಯದಿಂದ ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸಲುವಾಗಿ ಶಿಲುಬೆ ಹತ್ತಿದ್ದೀನಿ. ನಾನು ನಿಮ್ಮ ಸಲುವಾಗಿ ಮರಣ ಹೊಂದಿದ್ದೀನಿ. ನೀನು ಯಾರಾದರೂ ಸಹ, ಎಂಥ ಕಳ್ಳರಾದರೂ, ದೌರ್ಜನ್ಯ ಮಾಡೋರಾದರೂ, ಅಕ್ರಮ ಮಾಡೋರಾದರೂ, ನೇರಗಳು, ಹಂತಕರಾದರೂ ನಿಮಗೆ ಬಿಡುಗಡೆ. ಏಕೆಂದರೆ ಪಶ್ಚಾತ್ತಾಪಟ್ಟರೆ, ನೀನು ಮಾರು ಮನಸ್ಸು ಹೊಂದಿದರೆ ನಿಮಗೆ ಬಿಡುಗಡೆ.
ಬಿಡುಗಡೆ. ಲೇಖನವು ಹೇಳಿದ ಪ್ರಕಾರ ಅವನ ಹೊಟ್ಟೆಯೊಳಗಿಂದ ಜೀವ ಜಲನದಿಗಳು ಹೊರಡುವವು. ಅವು ಆಶೀರ್ವಾದವಾದ ವಾಗ್ದಾನ, ವಚನ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ದೇವರು ಹೇಳ್ತಾ ಇದ್ದಾರೆ ನೋಡ್ರಿ. ಕೀರ್ತನೆ 21 ಆಪತ್ಕಾಲದಲ್ಲಿ ಯೆಹೋವ ನಿನಗೆ ಉತ್ತರ ಕೊಡ್ತಾನೆ. ಉತ್ತರ ಸಿಗುತ್ತೆ, ಸದುತ್ತರ ಸಿಗುತ್ತೆ. ಯಾಕೋಬನ ದೇವನ ನಾಮ ನಿನ್ನ ಉದ್ಧಾರ ಮಾಡುತ್ತೆ. ನಿನ್ನ ನೈವೇದ್ಯಗಳನ್ನು ಸ್ವೀಕರಿಸುತ್ತಾನೆ. ನಿನ್ನ ದಹನ ಬಲಿಗಳನ್ನು ಸ್ವೀಕರಿಸುತ್ತಾನೆ. ಧೂಪ ದೈವ ನೈವೇದ್ಯಗಳು ನಿನ್ನನ್ನು ಸ್ವೀಕರಿಸುತ್ತಾನೆ. ನಿನ್ನ ಮಾತುಗಳನ್ನು ಕೇಳುತ್ತಾನೆ. ನೀನು ಪಶ್ಚಾತ್ತಾಪಪಟ್ಟರೆ ಇಂದಿನ ದಿವಸ ನಿನಗೆ ಬಿಡುಗಡೆ. ಇಂದಿನ ದಿವಸ ನಿನಗೆ ಬಿಡುಗಡೆ. ಲೋಕಕ್ಕೆ ಬಿಡುಗಡೆ, ದೇಶಕ್ಕೆ ಬಿಡುಗಡೆ, ಪ್ರಪಂಚಕ್ಕೆ ಬಿಡುಗಡೆ. ಎಲ್ಲರ ಮನುಷ್ಯ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತಾನಂತ ವಾಗ್ದಾನ ತಡ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ನಿಮಗಾಗಿ ನಿಮಗಾಗಿ ನಿಮಗಾಗಿ. ಎಂಥವರಾದರೂ ಕೂಡ ಮನತಿರುಗಿ ಪಶ್ಚಾತ್ತಾಪಟ್ಟರೆ ನಿಮಗೆ ನಿತ್ಯ ಜೀವವು, ನಿಮಗೆ ಸಂತೋಷ, ನಿಮಗೆ ಸಮಾಧಾನ. ಯಾಕೆಂದರೆ ಒಂದು ಸಲ ಪಶ್ಚಾತ್ತಾಪಟ್ಟ ಮೇಲೆ, ಮನ ತಿರುಗಿದ ಮೇಲೆ ನಾಯಿ ಥರ ವಾಂತಿ ವೈಪು ತಿರುಗದ ಹಾಗೆ ನೀನು ದೇವರ ಕಡೆಗೆ ತಿರುಗಿ ಸತ್ಯವೇದವನ್ನು ಹಿಡಿದು ದೇವರ ಕಡೆಗೆ ಮನ ತಿರುಗಿ ದೇವರಾಗಿ ಜೀವಿಸಬೇಕು. ನಿನ್ನ ಹೊಟ್ಟೆಯೊಳಗಿಂದ ನೀನು ದಪ್ಪಿಕೊಂಡ್ರೆ, ದಾಹಗೊಂಡ್ರೆ ಜೀವ ಜಲ ನದಿಗಳು ಬಿಗ್ಗರವಾಗಿ ನಿನ್ನ ಹೃದಯದಿಂದ ಬರ್ತವೆ. ಅವು ಆಶೀರ್ವಾದ, ದೇವರ ವಾಗ್ದಾನ. ದೇವರ ನಂಬಿಕಸ್ಥರು ಯಾರಾದರೂ ಇದ್ದಾರಾ ಅಂತಂದು ನೋಡ್ತಾ ಇದ್ದಾನೆ. ಯಾರಾದರೂ ಇದ್ದಾರಾ ನಂಬಿಕಸ್ಥರು ಇದ್ದಾರಾ ಅಂತಂದು ನೋಡ್ತಾ ಇದ್ದಾನೆ. ಆಪತ್ಕಾಲದಲ್ಲಿ ಯೆಹೋವ ಉತ್ತರ ಕೊಡ್ತಾನೆ, ಸದುತ್ತರ ಕೊಡ್ತಾನೆ, ನಿನಗೆ ಬಿಡುಗಡೆ ಕೊಡ್ತಾನೆ, ನಿನಗೆ ದಯೆ ಕೊಡ್ತಾನೆ, ನಿನಗೆ ಕರುಣೆ ತೋರಿಸ್ತಾನೆ. ಯಾಕೆಂದರೆ ನಿನ್ನ ಸಂಗಡ ದೇವರಿರ್ತಾನೆ. ಅಧರ್ಮ ಮಾಡಿದ್ರು, ಅಪಕಾರ ಮಾಡಿದ್ರು, ನೀನು ಪಶ್ಚಾತ್ತಾಪಟ್ಟರೆ ನಿನಗೆ ಬಿಡುಗಡೆ. ಒಬ್ಬ ದೇವರಿದ್ದಾನೆ. ಪಶ್ಚಾತ್ತಾಪಟ್ಟರೆ ನಿನಗೆ ಆಶೀರ್ವಾದ ಕೊಡೋನು, ಪಶ್ಚಾತ್ತಾಪಟ್ಟರೆ ಕೇಳೋನು, ಪಶ್ಚಾತ್ತಾಪಟ್ಟರೆ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಹೃದಯದಲ್ಲಿ ಜೀವಿಸೋನು ಯೇಸು ಕ್ರಿಸ್ತನು, ಕರ್ತನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಮ್ಮೆಲ್ಲರ ಮೇಲೆ ಮಹಾತ್ಮವನ್ನು ಸುರಿಸುತ್ತೀನ ತಂದು ಹೇಳುತ್ತೀಯ. ಎಂಥ ವ್ಯಭಿಚಾರಗಳನ್ನಾದರೂ, ಚೋರರನ್ನಾದರೂ, ದುಂಡುಗಳನ್ನಾದರೂ ಅಪ್ಪ ಎಂಥ ಅಪವಿತ್ರ ಮಾಡಿದರು, ಅನ್ಯಾಯ ಮಾಡಿದರು, ಅಸಹ್ಯವಾದ ಕಾರ್ಯಗಳನ್ನು ಮಾಡಿದರು, ಪಶ್ಚಾತ್ತಾಪಟ್ಟು ಮನ ತಿರುಗಿದರೆ ಅಪ್ಪ ನೀನು ಕ್ಷಮಿಸ್ತೀಯ, ನಿತ್ಯ ಜೀವ ಕೊಡ್ತೀಯ. ನಮ್ಮ ಹೊಟ್ಟೆಯೊಳಗಿಂದ ಜೀವ ಜಲ ನದಿಗಳು ಹರಡುತ್ತವೆ ತಂದೆ. ಅಪ್ಪ ನಿಮಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸಿದ್ದೀಯಾ, ನಮ್ಮ ಸಂಗಡ ಮಾತಾಡಿದ್ದೀಯಾ, ನಮ್ಮನ್ನು ಶುದ್ಧಿಗೊಳಿಸಿದ್ದೀಯಾ, ನಿಮಗೆ ಸ್ಥಿರಗೊಳಿಸಿದ್ದೀಯಾ. ನಿಮಗೆ ಸ್ತೋತ್ರ 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 ಸ್ತುತಿ ಮಹಿಮ ಘನತ ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.